ಸದಾಶಿವ, ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಬಂದೆ? ಅಯ್ಯೋ, ನನ್ನ ಕಷ್ಟ ನಿನ್ಗೆ ಗೊತ್ತಾಗ್ತಾ ಇಲ್ಲ. ನನಗೆ ಮುಚ್ಚಿಡ್ದಿದ್ಯಾ ಇಲ್ಲ ಬಸ್ಸು ಮುಚ್ಚಿಡ್ದಿದ್ಯಾ ಗೊತ್ತಿಲ್ಲ ಕಣ. ನೋಡ್ ಸದಾಶಿವ, ನೀನ್ ಯಾಕೆ ಇಷ್ಟು ಒದ್ದಾಡ್ತಿದ್ಯಾ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ. ಅವನು ಬಸವ ಆದ್ರೆಷ್ಟು ಬಿಟ್ಟೆಷ್ಟು. ನಿಜವಾದ ಬಸವ ಯಾರು ಅಂತ ನೀನ್ ಕನ್ಫರ್ಮ್ ಮಾಡ್ಬೇಕು. ಅವ್ನು ಇದೇ ರಸ್ತೆಯಲ್ಲಿ ಬರ್ತಾನೆ, ಕ್ಯಾಚ್ ಹಾಕೊಂಡ್ಬಿಡ್ತೀನಿ ನೋಡು. ಈಗ ಸಿಕ್ಕಾಕೊಂಡ ಅವ್ನು ಬರ್ಲಿ. ಯಾರು? ಅಯ್ಯೋ, ಅವ್ನ ಹತ್ರ ಬರ್ಲಿ. ನಿನ್ಗೆ ಯಾರು ಅಂತ ಗೊತ್ತಾಗ ಸುಮ್ಮನೆ. ಮುಖ್ಯ ಪ್ರಾಣ ಆಂಜನೇಯ ಭಗವಂತ, ಏನಪ್ಪಾ ಇದು? ಡ್ರಾಮಾದಲ್ಲಿ ಈ ತರ ಟ್ವಿಸ್ಟ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಣೋ. ಇಬ್ರು ನನಗೋಸ್ಕರ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಏನಪ್ಪಾ ಮಾಡೋದು? ಸಾಕ್ಷಾತ್ ಈ ಅಮ್ಮ ಬಂದಿದ್ರು ಇಷ್ಟೊಂದು ಹೆದರ್ಕೊಂತಿರ್ಲಿಲ್ಲ ಕಣೋ. ಈ ಶಿವನೇ ಬಂದು ಕಾಟ ಕೊಡ್ತಿದ್ದಾನೆ. ಸಿಚುವೇಶನ್ ಕರೆಕ್ಟ್ ಆಗಿ ಸರಸ್ವತಿ ನಾಲ್ಗೆ ಮೇಲೆ ಉಳಿಯೋಂಗ್ ಮಾಡಪ್ಪ. ಸಿಕ್ಕಾಕೊಂಬಿಡ ಅಲ್ಲೇ. ನೀನ್ ಯಾರು ಅಂತ ಹೇಳಲೇ. ಯಾಕೆ ಸಾರ್ ಹಿಂಗಂತೀರಾ? ಇವ್ನು ಇಡ್ಲಿ ಮಾರೋನು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇವ್ನು ಇಡ್ಲಿ ಮಾರೋನಲ್ಲಪ್ಪ. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಬಸವ ಅಂತ. ಇಡ್ಲಿ ಮಾರೋನ ಹೆಸರು ಬಾಲ ಅಂತ. ಅವ್ನು ತಪ್ಪು ಮೀಸ ಇದೆ. ನನಗೆ ಆವತ್ತಿಂದ ಡೌಟ್ ಇತ್ಕಣೋ, ಇವ್ರು ಬಸವನೇ. ಏನ್ ಸದಾಶಿವ ನೀನ್ ಮಾತಾಡ್ತಿದ್ಯಾ? ಇವನು ಇಡ್ಲಿ ಮಾರೋನು. ಬಸವನ್ ಮನೆ ವಿಳಾಸ ಕೊಟ್ಟಿದ್ದು ಇವನೇ. ತುಂಬಾ ತಮಾಷೆ ಮಾತಾಡ್ತಾನೆ. ಅಪ್ಪ, ನೀನ್ ಇಡ್ಲಿ ಮಾರೋನ ಬಸವನ ಇಡ್ಲಿ ಮಾರೋನ ಕರೆಕ್ಟ್ ಆಗಿ ಹೇಳೋ. ಸರ್, ನಾವು ಬಡವರು ಸರ್. ನೀವೆಲ್ಲ ಶ್ರೀಮಂತ ವ್ಯಕ್ತಿಗಳು ಸರ್, ಸಾಹುಕಾರರು. ನೀವೆಲ್ಲ ಆಟ ಆಡಿಸ್ತೀರಾ, ನಮ್ಮಂತವ್ರು ಆಟ ಆಡ್ಬೇಕಾಗುತ್ತೆ. ಏನ್ ಮಾಡೋಣ, ನಮ್ಮ ಮನೆ ಬರ. ಸರ್, ಒಂದು ಮಾತು ನೆನಪಿಟ್ಕೊಳ್ಳಿ ಸರ್, ಬಡವರನ್ನ ಯಾವತ್ತು ಅವಮಾನ ಮಾಡಕ್ ಹೋಗ್ಬೇಡಿ ಸರ್. ನೀವು ಏನ್ ಬೇಕಾರನಿ ಸರ್, ಇಡ್ಲಿ ಅಂತನ್ನಿ, ದೋಸೆ ಅಂತನ್ನಿ, ತುಪ್ಪ ದೋಸೆ ಅನ್ನಿ, ಮಸಾಲೆ ದೋಸೆ ಅನ್ನಿ, ಗೋಳಿ ಬಜ್ಜಿ ಅನ್ನಿ, ಏನ್ ಬೇಕಾರನಿ, ನಂಗೇನ್ ಬೇಜಾರಿಲ್ಲ ಸರ್. ಆದ್ರೆ ಯಾವತ್ತಿಗೂ ಬಡವರಿಗೆ ಅವಮಾನ ಮಾಡಕ್ ಹೋಗ್ಬೇಡಿ ಸರ್. ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್, ಯು ನೋ. ಇಟ್ಸ್ ಓಕೆ. ಇವಾಗ ಒಂಚೂರು ಕಂಟ್ರೋಲ್ಗೆ ಬಂತು. ಇಟ್ಸ್ ಓಕೆ ಸರ್. ಕೊನೆಗೊಂದು ಮಾತು ಅದನ್ನೇ ಹೇಳ್ತೀನಿ ಸರ್, ಬಡವರಿಗೆ ಯಾವತ್ತೂ ಅವಮಾನ ಮಾಡಕ್ ಹೋಗ್ಬೇಡಿ ಸರ್. ಇವ್ರಿಗೆ ಬುದ್ಧಿ ಕೊಡು. ಓಕೆ, ನೀವು ನೋಡಕ್ಕೆ ಒಳ್ಳೆ ವ್ಯಕ್ತಿ ತರ ಕಾಣ್ತೀರಿ. ಇವ್ರಿಗೆ ಒಂಚೂರು ಹೇಳಿ ಸರ್. ಬರ್ಲಾ? ಎಷ್ಟು ದುಃಖ ಪಟ್ಕೊಡೋದ ಸದಾಶಿವ. ಬಿಟ್ಬಿಡು. ಅಲ್ಲ ಕಣ, ನಿನಗೆ ಯಾಕೆ ಇಡ್ಲಿ ಮಾರೋನ್ ಮೇಲೆ ಕೋಪ? ಮತ್ತೆ ನಾವು ಇಡ್ಲಿ ಮಾರೋನ್ ಗ್ಯಾರಂಟಿ ಅಂತ 100% ಅವನು ಇಡ್ಲಿ ಮಾರೋನ್ ಕಣ. ಹಾಗಾದ್ರೆ ನಾಳೆ ಒಂದು ಫೈನಲ್ ಟೆಸ್ಟ್ ಇದೆ, ಲಿಟ್ಮಸ್ ಟೆಸ್ಟ್. ಅದ್ರಲ್ಲಿ ಯಾರ ಬಣ್ಣ ಬಯಲಾಗುತ್ತೆ ನಿನ್ ತೋರಿಸ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ ನನ್ನನ್ನ? ಸ್ಮಶಾನಕ್ಕೆ. ನಾಳೆ ಇಡ್ಲಿ ಫ್ಯಾಕ್ಟರಿ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬಸವ ಯಾರು, ಇಡ್ಲಿ ಮಾರೋನ್ ಯಾರು ಅಂತ ನಿನ್ಗೆ ಗೊತ್ತಾಗುತ್ತೆ. ನಾಳೆಯಿಂದಾನೆ ಆಪರೇಷನ್ ಇಡ್ಲಿ ಬಸವ ಸ್ಟಾರ್ಟ್. ಕಮಾನ್, ನಡಿ. ಅಯ್ಯೋ ಭಗವಂತ, ಏನಪ್ಪ ಮಾಡ್ಲಿ? ಇಡ್ಲಿ ಫ್ಯಾಕ್ಟ್ರಿಗೆ ಬೇರೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರಪ್ಪ. ಇದೇನಪ್ಪ ಪರೀಕ್ಷೆ? ಅಲ್ಲಿಗೆ ಬಂದ್ರೆ ಇನ್ನೂ ಕಷ್ಟ ಆಗತ್ತಲ್ಲಪ್ಪ. ಮಾರುತಿ, ನೀನೇ ದಯವಿಟ್ಟು ದಾರಿ ತೋರುತಿ. ಬಾಲು, ಏನ ಮುಗಿತು ಕತೆ, ಮುಗಿತು. ನಿಮ್ ಬಾಸು ಯಾರನ್ನೋ ಅವತ್ತು ಅಡ್ರೆಸ್ ಕೇಳ್ಕೊಂಡ್ ಬಂದಿದ್ರಲ್ಲ, ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಗೊತ್ತಿತ್ತು, ನಿರೀಕ್ಷೆ ಇತ್ತು, ತಲೆ ಮೇಲೆ ಕಲ್ ಬಿತ್ತು. ಬರ್ಲಿ. ಲೇ ಸದಾಶಿವ, ಇಲ್ಲಿಗೆ ಯಾಕೋ ನನ್ನ ಕರ್ಕೊಂಬಂದೆ? ಇದೇ ಕಡೆ ಅಂಕ ಕಣೋ. ಇವತ್ತೆಲ್ಲ ಇತ್ಯರ್ಥ ಆಗ್ಬಿಡುತ್ತೆ. ನಮ್ಗೆ ಇಷ್ಟು ದಿವಸ ಅನುಮಾನ ಇದ್ದಿದ್ದೆಲ್ಲ ಪರಿಹಾರ ಆಗುತ್ತೆ ಕಣಪ್ಪ. ಅಂದ್ರೆ ನನಗೆ ಇಡ್ಲಿ ತಿನ್ನಿಸ್ಬೇಕು ಅಂತ ಇಲ್ಲಿ ಕರ್ಕೊಂಬಂದಿದ್ಯಾ? ಇಡ್ಲಿ ಮುಚ್ಚಿದ್ರೆ ಸತ್ಯ ಹೊರಗಡೆ ಬರೋದು. ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಇಡ್ಲಿ ಚಟ್ನಿ ಹಿಂದೆ ಸಾಕಷ್ಟು ಸತ್ಯ ಅಡಗಿದೆ. ಏನ ನಿಮ್ ಬಾಸ್ ಆ ಕಡೆ ತಿರ್ಕೊಂಡಿದ್ದಾನೆ, ಆ ಕಡೆ ಹೋಗ ಕೇಳೋ. ಅಯ್ಯೋ, ಇದಲ್ಲ ಸರ್, ತುಂಬಾ ದುಃಖದಲ್ಲಿದ್ದಾರೆ. ದುಃಖ ಅಂದ್ರೆ ಕಸ್ಟಮರ್ ಬಂದಾಗ ದುಃಖ ಕೊಡಬಾರ್ದು. ತಿರ್ಗಾ ಕೇಳು. ಹೋಗ್ಲಿ ಬಿಡ. ಹೇಗ ಬಿಡಕ್ಕಾಗತ್ತೆ? ನನಗ್ ತಲೆ ಸರಿ ಇಲ್ಲ ಅಂದಾಗ ನನಗ್ ದುಃಖ ಆಗ್ಲಿಲ್ವಾ? ನೀನ್ ಇಡ್ಲಿ ತಿಂತೀಯಾ? ಇಡ್ಲಿ ತಿನ್ನಕ್ ಬರ್ಲಿಲ್ಲ. ಇಡ್ಲಿ ಮಾರವ್ನ ಯಾರು ಅಂತ ಕಂಡಿಡಿಯಕ್ ಬಂದೆ. ತಿರ್ಗಾ ಕೇಳೋ. ಬಾಲು, ಬಲಣ್ಣ, ಯಾರೋ ಗಿರಾಕಿ ಬಂದಿದ್ದಾರೆ. ನಿನ್ ಮುಖನ ನೋಡ್ಲೇಬೇಕಂತೆ. ತಿರುಗ್ ನೋಡು.
ಅವತಾರ ಮೇಲ್ಗಡೆ ಕೂದಲು ಕೆಳಗಡೆ ಮೀಸೆ ಏನಾಯ್ತು? ಸರ್ ನಮ್ ಚಿಕ್ಕಪ್ಪ ಸರ್ ತುಂಬಾ ಗಟ್ಟಿಮುಟ್ಟಾಗಿದ್ರು ಸರ್. ನಗ್ತಾ ಇದ್ರು ಸರ್. ನಗ್ತಾ ಒಂದ್ಸಾರಿ ಜೋರಾಗಿ ನಕ್ಕು ಬಿಟ್ರು ಸರ್. ಆಮೇಲೆ ನಾವೆಲ್ಲ ಹತ್ವಿ ಸರ್. ಇಡ್ಲಿ ಅಂಗಡಿ ಇವನೇನಾ? ಅಪ್ಪ ಸ್ವಲ್ಪ ಸುಮ್ಮನೆ ಅವನೇನ ಕತೆ ಹೇಳ್ತಾನೆ ಕೇಳೋಣ, ನೀನ್ ಹೇಳಪ್ಪ. ಹಂಗೆ ನಗ್ತಾ ಜೋರಾಗಿ ನಕ್ಕು ಬಿಟ್ರು ಸರ್. ಹಂಗೆ ಒಳಗಿಂದ ಉಸಿರು ಹೊರಗಡೆ ಬಂತು ಸರ್. ಅದನ್ನು ವಾಪಸ್ ಒಳಗಡೆ ಎಳ್ಕೊಳ್ಳಕ್ಕೆ ಮರೆತು ಬಿಟ್ರು ಸರ್. ಅಂತ ಪ್ರಾಣ ಪಕ್ಷಿ ಹಾರೋಯ್ತು ಸರ್. ಹಂಗೆ ಹೊಗೆ ಹಾಕೊಂಡ್ಬಿಟ್ರು ಸರ್. ಬಾಲು ಅಳ್ಬೇಡ ನೀನು. ಅಳ್ತಾ ದುಃಖದಲ್ಲಿ ಇರ್ಬೇಡ. ಈ ತರ ಉಪವಾಸ ಕೂತ್ರೆ ಹೇಗೆ ಹೇಳು? ಸತ್ತವ್ರು ಮತ್ತೆ ವಾಪಸ್ ಬರ್ತಾರಾ? ಅದು ಅಲ್ದೆ ಈ ಚಟ್ನಿ ಪಾತ್ರೆ ಮುಂದೆ ಮಾತ್ರ ಅಳ್ಬೇಡ. ಯಾಕಪ್ಪ? ನಿನ್ ಕಣ್ಣೀರು ಈ ಚಟ್ನಿ ಪಾತ್ರೆಯಲ್ಲಿ ಬಿದ್ದು ಚಟ್ನಿ ಎಲ್ಲ ನೀರಾಗಿ ಅದು ಉಪ್ಪು ಜಾಸ್ತಿ ಆಗಿ ಆ ಉಪ್ಪಿನ ಚಟ್ನಿನ ಅವ್ರು ತಿಂದು BP ಬರ್ಸ್ಕೊಂಡು ಸಾಯೋದ್ ಬೇಡ. ಹೇಳ್ಬೇಡಪ್ಪ. ಪಾಪ ಮೊದ್ಲೇ ಅವ್ರು ನನ್ನ ನೋಡಿ ಸಾಯೋಂಗಾಗಿದ್ದಾರೆ. ಅಲ್ಲ ಸ್ವಲ್ಪ 11 ದಿವಸಕ್ಕೆ ತಾನೆ ತಲೆ ಬೋಡಿಸ್ಕೊಳೋದು. ಹ್ಞೂ ಸರ್, ಆದ್ರೆ ನಮ್ಮಲ್ಲಿ ಒಂಥರ ಸ್ಪೆಷಲ್ ಸರ್. ಸಾಯಕ್ಕೆ ಇನ್ನೊಂದು ಸೆಕೆಂಡ್ ಇದೆ ಅನ್ನೋಷ್ಟರಲ್ಲಿ ಅವರ ಕುಟುಂಬಸ್ಥರನ್ನೆಲ್ಲರೂ ಕರ್ಕೊಂಡೋಗಿ ತಲೆ ಹೌದು ಕಣ ಬೇಬಿ ಕೂಲ್. ನೀನು ಹೇಳೋದು ಕರೆಕ್ಟ್ ಕಣ. ಜೀವನದಲ್ಲಿ ಯಾವ ಅಯೋಗ್ಯ ಬಂದ್ರು ಅಳಬಾರ್ದು. ಅಲ್ಲ ಮೇಲ್ಗಡೆ ಇದ್ರಲ್ಲಿ ಕೆಳಗಡೆ ಮೀಸೆ ಇತ್ತಲ್ಲ, ಏನಾಯ್ತು? ಅಯ್ಯೋ ಚಿಕ್ಕಪ್ಪನೇ ಹೋದ್ಮೇಲೆ ಇನ್ನು ಮೀಸೆ ಇಟ್ಕೊಂಡು ಏನು ಮಾಡ್ಲಿ ಸರ್? ಸರ್ ಮುಂಚೆನೆ ನೀವು ಮೀಸೆ ಬೇಕು ಅಂತ ಹೇಳಿದ್ರೆ ಹಂಗೆ ತೆಗ್ಸಿ ನಿಮಗೆ ಕೊಟ್ಬಿಟ್ಟಿರೋರು ಸರ್. ನನಗೆ ಬೇಕಾಗಿರೋದು ಮೀಸೆ ಎಲ್ಲ ಕಣ. ಬಸ್ವ ನಿಮ್ಗೆ ಮೀಸೆ ಇರಲ್ಲ ಸರ್, ಕೊಂಬಿರುತ್ತೆ. ನಮ್ ಚಿಕ್ಕಪ್ಪ ಸತ್ತಿರೋ ಈ ಸುಸಂದರ್ಭದಲ್ಲಿ, ಸರ್ ಇದು ಸುಸ್ತಾದ ಸಂದರ್ಭದಲ್ಲಿ ನೀವು ಈ ತರ ಪ್ರಶ್ನೆ ಕೇಳಿ ಮನಸ್ಸಿಗೆ ನೋವು ಮಾಡಬಾರ್ದು ಸರ್. ಬೇಕಾದ್ರೆ ನನ್ನ ಪ್ರಾಣ ಕೇಳಿ ಸರ್, ಕೊಟ್ಬಿಡ್ತೀವಿ ಸರ್, ತಗೊಳ್ಳಿ ಸರ್. ಸರ್ ಚಿಕ್ಕಪ್ಪನೇ ಹೋದ್ಮೇಲೆ ನಾನು ಇದ್ದೇನ್ ಮಾಡ್ಬೇಕು ಸರ್? ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕೋಸ್ಕರ ನಾನು ಬದುಕಿರ್ಬೇಕ. ಸದಾಶಿವ, ನೀನು ಬಹಳ ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡ್ತಾ ಇದ್ದೆ ಕಣ. ಹೀಗಾಗಬಾರ್ದಾಗಿತ್ತು. ನಡಿ ಒಳ. ಸರ್ ಒಂದೊಂದು ಇಡ್ಲಿ ತಿನ್ಕೊಂಡು ಹೋಗಿ ಸರ್. ಕೊಡು ಕೊಡು ಕೊಡಪ್ಪ ಕೊಡು. ಶ್ರೀರಾಮ, ಒಂದ್ ಮಾತು ಹೇಳ್ತೀನಿ ಕೇಳು. ಇಡ್ಲಿ ಮಾರೋನಿದ್ದಾನಲ್ಲ, ಅವನು ಮೀಸೆ ಇಟ್ಟು ಇಡ್ಲಿ ಮಾರೋನು. ಮೀಸೆ ತೆಗೆದ್ರೆ ಬಸವ ಕಣಪ್ಪ. ನಾನು ಎಷ್ಟೋ ಸಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸದಾಶಿವ, ನಾನು ಕಾಲೇಜ್ನಲ್ಲಿದ್ದಾಗ ಎಲ್ಲ ಸ್ಪೋರ್ಟ್ಸಲ್ಲೂ ಗೆಲ್ತಿದ್ದೆ. ಫುಟ್ಬಾಲು ಕ್ರಿಕೆಟ್ ಅಲ್ಲಿ ನಿನ್ನ ಬೇಕಾದ ಸತಿ ಸೋಲ್ಸಿದ್ದೀನಿ. ಆ ಸೇಡನ್ನ ಇಟ್ಕೊಂಡು ಇವತ್ತು ನನಗೆ ಈ ಚಿತ್ರಹಿಂಸೆ ಕೊಡ್ತಾ ಇದೆಯಾ? ಅಥವಾ ಇವನಾದ್ರೇನು, ಇವನ್ ತಾತ ಆದ್ರೇನು, ನಾವು ಮನೆಗೆ ಕರ್ಕೊಂಡ್ ಬರಬೇಕು ಅಂತಿರೋದು ಬಸವನ್ ಬೆಂಕಿನ ಕಡೆ. ಈ ಪ್ರಯತ್ನ ದಯವಿಟ್ಟು ಇಲ್ಲಿ ಸ್ಟಾಪ್ ಮಾಡ್ಬಿಡು. ಕಡೆಗೆ ಒಂದು ಪ್ರಯತ್ನ ಇತ್ತಪ್ಪ, ಅದು ನೆಗೆದು ಬಿದ್ದೋಯ್ತು. ಇದಕ್ಕೆಲ್ಲ ಕಾರಣ ಸತ್ತೋಗಿರೋ ಚಿಕ್ಕಪ್ಪ ಕಣಪ್ಪ. ಅವ್ನು ಬದುಕಿದ್ರೆ ಸತ್ಯ ಏನು ಅಂತ ಗೊತ್ತಾಗಿರೋದು. ಚಿಕ್ಕಪ್ಪನಿಗೇನು ಹೇಳ್ಬೇಡಿ ಸರ್. ದೇವರಂತ ಮನುಷ್ಯ ಅವರು ಪಾಪ ಏನೋ ಉಸಿರಾಡಕ್ ಮರೆತು ಬಿಟ್ಟು ಹಂಗೆ ಸತ್ತೋದ್ರು. ಇಲ್ಲ ಅಂದ್ರೆ 100 ಕಾಲ ಬಾಳೋರು. ಆವಾಗ ನನ್ನ ಮೀಸೆನು ಉಳಿತಾ ಇತ್ತು. ಸುಮ್ಮನೆ ತಿನ್ನಿ ಸರ್. ನೀರ್ ಕೊಡಪ್ಪ. ಹೋಗಪ್ಪ, ಅವ್ರ ಬಾಯಿಗೆ ನೀರು ಬಿಡು. ಅಲ್ಲ ಕೈ ತೊಳಕ್ ನೀರು ಬಿಡು. ಎಷ್ಟಾಯ್ತಪ್ಪ ಬಿಲ್ಲು? ಬೇಡ ಸರ್, ಬೇಡ 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 ತಗೋಬೇಡ, ದುಡ್ಡು ಬೇಡ ಸರ್. ನಮ್ ಚಿಕ್ಕಪ್ಪ ಸತ್ತ ಕೂಡ್ಲೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ 11 ಜನ ಹಿರಿಯರಿಗೆ ಸಿಂಗಲ್ ಇಡ್ಲಿ ಕೊಡ್ತೀನಿ ಅಂತ ಆವಾಗ್ಲೇ ದೇವರಿಗೆ ಬೇಡ್ಕೊಂಡಿದ್ದೆ. ಹೆಂಗು ಕಾಗಿಗೆ ಪಿಂಡ ಇಡೋದಿತ್ತು, ನಿಮ್ಗೆ ಇಡ್ಲಿ ಹಾಕ್ದಂಗಾಯ್ತು. ಸರ್ ವಾಪಸ್ ಯಾವಾಗ ಬರ್ತೀರಾ ಸರ್? ನಿಮ್ ಚಿಕ್ಕಮ್ಮ ಸತ್ತಾಗ. ಯಾರು ಸತ್ರು ನಾನಂತೂ ಈ ಕಡೆ ಬರಲ್ಲಪ್ಪ. ಬೇಕಾದ್ರೆ ಈ ಸದಾಶಿವ ಬರ್ಲಿ. ನಡಿಯೋ ಹೋಗೋಣ. ಬಾಲು ಹೋಗ್ಬಿಟ್ರು. ಹೋಗ್ಲಿ. ಮತ್ತೆ ತೆಗಿ ಏನು ಹೆಲ್ಮೆಟ್. ಅಯ್ಯಪ್ಪ, ಡಬಲ್ ಡಬಲ್ ಹಾಕಿದ್ದಾರೆ ಕಣ. ಹಲೋ, ಏನು ಚಿಕ್ಕಪ್ಪ ಹೋಗ್ಬಿಟ್ರು ಅಂತೆ. ಯಾವ ಚಿಕ್ಕಪ್ಪ ಹೇಳು? ನಿನ್ ಚಿಕ್ಕಪ್ಪ. ಅಪ್ಪ ನಾರಾಯಣ, ಭಗವಂತ, ಕೃಷ್ಣ, ವೆಂಕಟೇಶ್ವರ, ಗಣಪತಿ. ಯಾರು ಇವರಲ್ಲ?
ಕ್ಲಾಸ್ಮೇಟ್ಸು. ಏನು ಬಾವಿ ಗಂಡನ್ ಜೊತೆ ಹೋಗಿದ್ಯಾ? ಇಲ್ಲಮ್ಮ, ಕೆರೆ ಗಂಡನ್ ಜೊತೆ ಹೋಗಿದ್ದೆ. ಕೆರೆನೋ ಬಾವಿನೋ ಹೋಟೆಲ್ ಹೋಗಿದ್ದೆ ಅಲ್ವಾ? ನೀನು ತುಂಬಾ ಸುಸ್ತಾಗಿದ್ಯಾ? ಸುತ್ತಾಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಪಾರ್ಕ್ಗೋ ಎಲ್ಲೋ ಹೋಗಿ ಬಂದಿರ್ಬೇಕು. ನಡೆದು ಕಾಲೆಲ್ಲ ನೋವ್ತಾ ಇದೆ. ಪಾರ್ಕ್ ಆಟೋದಲ್ಲಿ ಹೋಗೋಣ ಅಂದ್ರೆ ಬೇಡ ಬೇಡ ಎಕ್ಸರ್ಸೈಸ್ ಆಗುತ್ತೆ, ನಡ್ಕೊಂಡೇ ಹೋಗೋಣ ಅಂತಾನೆ. ಹೊಟ್ಟೆ ಹಸಿವಾಗ್ತಿದೆ, ಏನಾದ್ರೂ ಹೋಟ್ಲಲ್ಲಿ ಕೊಡ್ಸು ಅಂದ್ರೆ ಹೊರಗಡೆ ತಿಂದ್ರೆ ಹೊಟ್ಟೆ ಹಾಳಾಗುತ್ತೆ, ಬೇಡ ಅಂತಾನೆ. ನೀನ್ ಹೇಳ್ಬೇಕಿತ್ತು ನನ್ ಕೈಲಿ ನಡಿಯಕ್ಕಾಗಲ್ಲ ಅಂತ. ಕೈಲಿ ಕಾಲಲ್ಲಿ ನಡಿಯಕ್ಕಾಗಲ್ಲ ಅಂತ ಹೇಳಿದ್ರೆ ತಲೆಲ್ಲೇ ನಡಿ ಅಂತ ಹೇಳ್ತಾ ಇದ್ದ. ಸುಮ್ನಿರ್ರೆ, ನನ್ನನ್ನು ರೇಗಿಸ್ಬೇಡಿ, ಆಮೇಲೆ ನಾನ್ ಸುಮ್ನಿರಲ್ಲ ಅಷ್ಟೇ. ಅಮ್ಮ ದೇವ್ರೆ. ಇದೇನೇ ಗಿರ್ಜಾ, ಮದ್ವೆಗ್ ಮುಂಚೆನೆ ಗಾಳಿ ಹೋಗಿರೋ ಟ್ಯೂಬ್ ತರ ಪುಸ್ ಪುಸ್ ಅಂತಿದ್ಯಾ? ಅದಕ್ಕೆ ಆ ಗುಂಡ ಅನ್ನೋ ಬಾವಿ ಗಂಡನ ಜೊತೆ ವಾಕಿಂಗ್ ಹೋಗಿದ್ದಕ್ಕೆ ಬರೀ ಆಯುರ್ವೇದಿಕ್ಕು, ನ್ಯಾಚುರೋಪತಿ, ಗೆಡ್ಡೆ ಗೆಣಸು, ವಾಕಿಂಗು, ಡಯಟು ಇದೇ ಹೇಳ್ತಿರ್ತಾನೆ. ಏನ್ ಹೇಳ್ದ ಅಂತ ಸರಿಯಾಗಿ ಹೇಳೆ. ಅದಕ್ಕೆ ನಾನು ಪ್ರತಿನಿತ್ಯ 4 ಕಿಲೋಮೀಟರ್ ಜಾಗಿಂಗ್ ಮಾಡಿ ಇನ್ನೂ ಟ್ರಿಮ್ ಆಗ್ಬೇಕಂತೆ. ಆಯಿಲ್ ಫುಡ್ ತಿನ್ಬೇಡ, ಬೆಳಗ್ಗೆ ಕಾಫಿ ಕುಡಿಬೇಡ, ಕಷಾಯ ಕುಡಿ ಅಂತ ಇದನ್ನೇ ಹೇಳಿ 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 ನಂಗೆ ಬೋರ್ ಹಿಡಿಸ್ತಾನೆ. ಸರಿಯಾದ ಶಿಕ್ಷೆ. ನೀನು ವಾರದಲ್ಲಿ 4 ಸರಿ ಮೆಣಸಿನಕಾಯಿ ಬಜ್ಜಿ ತಿಂತಾ ಇದ್ದೆ. ಆದ್ಮೇಲೆ ನೋ ಬಜ್ಜಿ, ಓನ್ಲಿ ಮೆಣಸಿನ್ಕಾಯಿ. ಅದಕ್ಕೆ ಮದುವೆ ಮುಂಚೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಣ ಅಂತ ಜೊತೆಲಿ ವಾಕಿಂಗ್ ಹೋದ್ರೆ ನನ್ನ ತಲೆ ತಿಂತಾನೆ. ಹಿಂಗೆ ಆದ್ರೆ ನನ್ನ ಆಶ್ರಮಕ್ಕೆ ಸೇರ್ಸೋದ್ ಗ್ಯಾರಂಟಿ. ಆಮೇಲೆ ನನ್ ಗತಿ ಆಶ್ರಮಕ್ಕ. ಯಾಕೆ? ಈ ಅಪ್ಪ ಆಡೋದ್ ನೋಡಿದ್ರೆ ನನ್ಗೆ ಆಶ್ರಮನೇ ಫಿಕ್ಸು. ನನ್ಗೆ ಈ ಸಂಬಂಧ ಇಷ್ಟ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಏನ್ ತಮಾಷೆ ಮಾಡ್ತಿದ್ಯಾ? ದಿನ ಪಿಕ್ಚರ್ ನೋಡಿ ನೋಡಿ ಬೇರೆ ಬೇರೆ ವೇಷ ಹಾಕೊಂಡು ನನಗೆ ಮದ್ವೆ ಮಾಡ್ಸಿ ಅಂತ ಕೂಳೆ ಕೊಡ್ತಿದ್ದೆ. ನನ್ ಮನ್ಸಲ್ಲಿ ಮದ್ವೆ ಅನ್ನೋ ಕನ್ಸಿನ ಸೌದ ನಗ್ನ ಆಗೋಯ್ತು, ಭಗ್ನ ಆಗೋಯ್ತು. ಭಗ್ನ ನಿನ್ ಲಗ್ನಕ್ಕೋಸ್ಕರ ನಮ್ಮ ಯಜಮಾನ್ರು ಎಷ್ಟೆಷ್ಟೆಲ್ಲ ಕಷ್ಟಪಟ್ರು, ಏನೇನೆಲ್ಲ ಚಿತ್ರ ಹಿಂಸೆ ಅನುಭವಿಸಿದ್ರು, ಏನೇನೋ ವೇಷ ಹಾಕೊಂಡು ಯಾರ ಹತ್ರನೋ ಬಯಸ್ಕೊಂಡ್ರು. ಅದಕ್ಕೆ ಏನ್ ಗೊತ್ತು, ನಮ್ಮ ಯಜಮಾನ್ರು ಎಷ್ಟೊಂದು ಚಿತ್ರ ಹಿಂಸೆ ಪಡ್ತಿದಾರೆ ಗೊತ್ತಾ? ಆದ್ರೆ ಆ ಗುಂಡ ನನಗೆ ಕೊಡ್ತಿರೋ ಚಿತ್ರ ಹಿಂಸೆನ ನೀವ್ ಯಾರು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅದೆಲ್ಲ ಗೊತ್ತಿಲ್ಲ. ನೀನ್ ಅವ್ರನ್ನ ಲಗ್ನ ಆಗ್ಬೇಕು. ನಾನ್ ಲಗ್ನ ಆಗಲ್ಲ. ಆಗ್ಲೇಬೇಕು. ಸರಿ, ಒಂದ್ ಕಂಡೀಷನ್. ಏನು? 6 ದಿನ ನೀವ್ ಅವನ ಜೊತೆ ಓಡಾಡಿ, 7ನೇ ದಿನಕ್ಕೆ ಹೇಗಿದ್ರು ಅವನ್ನ ಮರ್ಡರ್ ಮಾಡ್ತಿರಲ್ಲ, ಆಮೇಲೆ ನಾನು ಮದ್ವೆ ಆಗ್ತೀನಿ. ನಿಮ್ ಬೀಗ ಬಸವ ಇರೋ ಏನು ಮಾಡ್ತಾ ಇದ್ದ ನೋಡ. ಏನಪ್ಪ, ಯಾವ್ದೋ ಹೊಸ ಪಿಕ್ಚರ್ ರಿಲೀಸ್ ಆಗಿದೆ, ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅನ್ನೋ ತರ ಬಗ್ ನೋಡ್ತಿದ್ಯಲ್ಲ. ಓ ಇರೋ ನೋಡ. ರಮ, ನಂದು ಒಂಥರ ಸಮಾಜ ಸೇವೆ, ನಿಂದು ಒಂಥರ ಸಮಾಜ ಸೇವೆ. ನನ್ ಜೊತೆನೆ ಇರ್ತೀರಾ, ಪುಸ್ತಕಂತ ಮಾಯ ಆಗ್ತೀರಾ. ನೆನ್ನೆ ನಿಮ್ಮನ್ನ ಹುಡ್ಕೊಂಡು ಮನೆಗ್ ಬಂದಿದ್ದೆ, ನೀವ್ ಇರ್ಲೇ ಇಲ್ಲ. ಅಯ್ಯೋ, ಅದೊಂದು ದೊಡ್ಡ ಸ್ಟೋರಿ ಕತೆ. ನನ್ನ ಫ್ರೆಂಡಿಗೆ ಸಹಾಯ ಮಾಡ್ಬೇಕಲ್ವಾ? ಅವ್ನ ತಂಗಿ ಮದುವೆ ಆಗೋವರೆಗೂ ಇನ್ನೊಂದ್ ಸ್ವಲ್ಪ ದಿವಸ ಹೀಗೆ ನಾನು ಕಷ್ಟ ಪಡ್ಬೇಕಾಗತ್ತೆ. ಯಾರ್ಯಾರಿಗೋ ಮದ್ವೆ ಮಾಡಿಸ್ತೀರಾ, ಆದ್ರೆ ನಮ್ ಮದ್ವೆ ಬಗ್ಗೆ ಯೋಚನೆ ಮಾಡಿದೀರಾ? ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ? ನಿನ್ ಮನ್ಸಿಗೆ ಖುಷಿ ಆಗೋದಾದ್ರೆ ಒಂದ್ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡೋಣ ಬಾ. ಡ್ಯಾನ್ಸ್ ಬೇರೆ ಮಾಡ್ತಾರಂತೆ. ಫ್ರೀ ಅಲ್ವಾ, ನೋಡ್ಕೊಳ್ಳೋಣ ಬಿಡಿ. ನಮ್ ಬೀಗರು ಈ ತರ ಬೀಗ್ತಾ ಇದಾರೆ. ಯಾರಪ್ಪ ಅದು ಹುಡುಗಿ? ಅಯ್ಯೋ, ಜನ್ಮ ಸಾಕಾಯ್ತು, ಸಾಕಾಯ್ತು. ನಡೆಯೋ, ಅವ್ರ ಮನೆಗೆ ಹೋಗೋಣ. ಹೂವಪ್ಪ, ಅಣ್ಣನೇ ಈ ತರ ಡ್ಯಾನ್ಸ್ ಮಾಡ್ತಾ ಇದ್ರೆ ಅವನ ತಂಗಿ ಇನ್ನೆಷ್ಟು ಜನರ ಜೊತೆ ಡ್ಯಾನ್ಸ್ ಮಾಡಬಹುದು. ನಡೆಯೋ. ಗಿರಿಜಾ, ಗಿರಿಜಾ. ಓಹೋ, ಬನ್ನಿ ತೊಳಿಯಂದ್ರು, ಅಳಿಯಂದ್ರು. ಗಿರ್ಜಾ, ನಿನ್ ರಾಜ್ಕುಮಾರ ಬಂದಿದ್ದಾರೆ, ಬಾಮ. ಏನು ತಗೊಳಮ್ಮ ಹಣ್ಣು. ಹೆಣ್ಣಿಗೆ ಎಂತ ತಂದೆ, ಇವತ್ತು ರಾತ್ರಿ ಊಟ ಮಾಡ್ಬೇಡ, ಇದನ್ನ ತಿನ್ನು. ಇಷ್ಟ ನಮ್ಮ ಮನೇಲಿ ಕಾಶ್ಮೀರಿ ಪಲಾವ್ ಮಾಡಿದ್ದಾರೆ, ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಅಯ್ಯೋ, ಕಾಶ್ಮೀರಿ ಪಲಾವ. ನೀನ್ ಅದನ್ನ ತಿಂದ್ರೆ ಮುಗ್ದಾಯ್ತು. ಪ್ರತಿ ತಿಂಗಳಿಗೂ 1 kg ದಪ್ಪ ಆಗ್ತೀಯ. ಆಮೇಲೆ ನಾನು ನೀನು ಪಾರ್ಕ್ ಅಲ್ಲಿ ವಾಕಿಂಗ್ ಅಂತಂದ್ರೆ ನಿಮ್ಮ ಅಕ್ಕ ನಾನು ಕೇಳ್ತಾರೆ. ಆಯ್ತು ಬಿಡಿ, ಇದನ್ನ ಹಾಲ್ ಮಾರೋಳಿ ಕೊಡ್ತೀನಿ. ಕೊಟ್ಬಿಟ್ರೆ ಅವಳವಳು ಎಮ್ಮೆಗೆ ಹಾಕ್ತಾಳೆ. ಏನಮ್ಮ ಗೌರಿ, ಎಲ್ಲಿ ನಿಮ್ ಯಜಮಾನ್ರು? ಹೊರಗಡೆ ಹೋಗಿದ್ದಾರೆ. ಒಬ್ಬೊಬ್ರು ಮನೆ ಸಂಬಂಧ ಒಂದೊಂದ್ ತರ ಇರುತ್ತೆ, ನಾವೇನು ಮಾಡಕ್ಕಾಗಲ್ಲ. ಅಲ್ಲಮ್ಮ ಗೌರಿ, ನಿಮ್ ಯಜಮಾನ್ರ ಬಗ್ಗೆ ನಿನಗೇನ್ ಅನ್ಸುತ್ತೆ?
ಏನಿದು ಹೀಗ್ ಮಾತಾಡ್ತಿದ್ದೀರಾ? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನಮ್ಮ ಯಜಮಾನ್ರು ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ. ಅದು ಅಲ್ಲದೆ ಅವ್ರು ಆಫೀಸ್ಗೆ ಹೋಗ್ತಾರೆ ಬರ್ತಾರೆ, ಆಫೀಸ್ಗೆ ಹೋಗ್ತಾರೆ ಬರ್ತಾರೆ, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿನ್ನ ಬಿಟ್ಟು ಅವ್ರ ಗಮನ ಬೇರೆಯವ್ರ ಕಡೆ ಹೋಗಿರ್ಬೋದಾ? ಚೇಚೆ, ನನ್ನನ್ ಬಿಟ್ಟು ನಮ್ಮ ಯಜಮಾನ್ರು ಬೇರೆ ಯಾವ ಹುಡುಗಿನೂ ಬಯಸಲ್ಲ, ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಲ್ಲ. ನೋಡಮ್ಮ, ರಸಿಕತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ನನ್ನಲ್ಲೂ ಇತ್ತು. ನನಗೂ 2-3 ಗರ್ಲ್ ಫ್ರೆಂಡ್ಸ್ ಇದ್ರು. ಆದ್ರೆ ನಾನೇ ಅವನ್ನೆಲ್ಲ ಬಿಟ್ಟಾಕ್ಬಿಟ್ಟೆ. ಯಾಕೆಂದ್ರೆ ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕಡೆ ತನಕ ಅಂತ ಗಾದೆನೇ ಇದೆ. ಈ ಪ್ರಿನ್ಸಿಪಲ್ಸ್ನ ನಾನು ಮೊದ್ಲಿಂದ ಒಪ್ಕೊಂಡು ಬಂದಿದ್ದೀನಿ. ಅಲ್ಲ, ಈ ವಿಷಯ ಇವಾಗ ಯಾಕೆ ಹೇಳ್ತಿದ್ದೀರಾ? ನೀವ್ ಸುಮ್ನಿರಿ ಅದಕ್ಕೆ. ನೋಡಿ, ನೀವ್ ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ, ಕಷ್ಟ ಆಗತ್ತೆ. ಏನ್ ಹೀಗ್ ಮಾತಾಡ್ತಾ ಇದ್ಯಾ? ನಮ್ಮ ಮನೆಗೆ ಬಂದ್ಮೇಲೆ ಕರ್ದಿರೋ ಎಣ್ಣೆ ಪದಾರ್ಥ ಏನು ಸಿಗಲ್ಲ. ನಮ್ದೊಂಥರ ನ್ಯಾಚುರೋಪತಿ. ನಮ್ಮ ಮನೇಲಿ ಯಾರಿಗೆ ಹುಷಾರಿಲ್ಲ ಅಂತಂದ್ರು ಡಾಕ್ಟರ್ ಹತ್ರಕ್ಕೆ ಹೋಗಲ್ಲ. ನಾವೇ ಮನೇಲಿ ಮಾಡಿರೋ ಔಷಧಿಯಿಂದ ಗುಣಪಡಿಸ್ಕೋತೀವಿ. ಅಷ್ಟೇ ಅಲ್ಲ, ಕುಕ್ಡ್ ವೆಜಿಟೇಬಲ್ಸ್ ಇಂದ ಹೊಟ್ಟೆ ತುಂಬಿಸ್ಕೋತೀವಿ. ನನಗೆ ಮದ್ವೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಏನ್ ಹೇಳ್ತಿದ್ಯಾ ನೀನು? ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಅಪ್ಪ, ನನಗೂ ಈ ಸಂಬಂಧ ಇಷ್ಟ ಇಲ್ಲ. ಏನು ಹೇಳ್ತಾ ಇದ್ಯಾ? ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಅವತ್ತಿಂದ ನೋಡ್ತಾ ಇದ್ದೀನಿ. ಅವಳ ಅಭಿರುಚನೆ ಬೇರೆ, ನನ್ನ ಅಭಿರುಚನೆ ಬೇರೆ. ನಾನು ಚಿಕ್ಕಂದಿನಿಂದ ಇವತ್ತಿನ ತನಕ ನೇಚುರೋಪತಿ ಅಂತ ಬೆಳೆದವನು. ಹಣ್ಣು ಹಂಪಲು ತಿಂದು ಬದುಕೋನು. ಆದ್ರೆ ಇವಳು ಬೋಂಡಾ ಬಜ್ಜಿ ಬದನೆಕಾಯಿ ಅಂತ ತಿನ್ಕೊಂಡ್ ಬದುಕೋಳು. ಇಂಥವಳೇನಾರ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಮ್ಮ ಆರೋಗ್ಯ ಕೂಲ್ಗೆಟ್ಟು ಎಕ್ಕುಟ್ಟು ಕೆರ ಹಿಡಿದೋಗುತ್ತೆ. ಅದಕ್ಕೆ ಇವಳ ಬಗ್ಗೆ ನನಗೆ ಅಂತ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ವಾ, ಶಕ್ತಿ ಇಲ್ವಾ? ಶಕ್ತಿಯ ಬಗ್ಗೆ ಅಪ್ಪ, ನನಗೆ ಮದುವೆ ಬೇಡ. ಏನ್ ಮಾತಾಡ್ತಿದ್ಯಾ ನೀನು? ಕನ್ನಡ. ಯಾಕೆಲ್ರು ಟೆನ್ಷನ್ ಅಲ್ಲಿ ಇದೀರಿ? ಗೌರಿ, ಏನಾಯ್ತು? ಈ ಕಡೆ ಬಂದ್ರೆ ರೀ, ನಿಮ್ ತಂಗಿಗೆ ಈ ಹುಡುಗ ಇಷ್ಟ ಇಲ್ವಂತೆ. ನನ್ ಗಂಡಂಗೆ ಬೇರೆ ಸಂಬಂಧ ಇದೆ ಅಂತಾನು ಗೊತ್ತಾಯ್ತು. ಮೊದಲು ನಿಮ್ ತಂಗಿನ ವಿಚಾರಿಸಿ, ಆಮೇಲೆ ನನ್ನ ಗಂಡನ ಬೆಂಡೆತ್ತಿ. ಅಣ್ಣಯ್ಯ, ನನ್ಗೆ ಮದ್ವೆ ಇಷ್ಟ ಇಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಅಲ್ಲಯ್ಯ ಬಸವ, ನೀನು ಪಾರ್ಕ್ ನಲ್ಲಿ ಬೇರೆ ಹುಡುಗಿ ಜೊತೆ ಓಡಾಡುತ್ತಿದ್ದನ್ನ ನಾವು ನೋಡಿದ್ವಿ. ನಮಗೆ ಈ ಮನೆನೂ ಹಿಡಿಸ್ತಾ ಇಲ್ಲ, ಈ ಮನೆಯಲ್ಲಿರೋ ಜನನೂ ಹಿಡಿಸ್ತಾ ಇಲ್ಲ. ಮನೆ ಹಿರಿಗಿನಾದ ನೀನೇ ಬೇರೆ ಹುಡುಗಿರ ಜೊತೆ ಓಡಾಡಿದ್ರೆ ನಮ್ಗೆ ಇದು ಸರ್ವತಾ ಇಷ್ಟ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲಯ್ಯ ಬಸವ, ಇಂಥ ಸುಂದರವಾದ ಹೆಂಡತಿನ ಇಟ್ಕೊಂಡು ನೀನು ಬೇರೆಯವ್ರ ಜೊತೆ ಓಡಾಡ್ತಾ ಇದ್ರೆ ಬೀಗರು ಅಂತ ಹೇಳ್ಕೊಳಕ್ ಹೇಗೆ ಆಗತ್ತೆ? ನಮ್ಗೆ ಅವಮಾನ ಅಲ್ವೇನಯ್ಯ? ನೀನ್ ತಗೊಂಡಿರೋ ಡಿಸಿಷನ್ 100% ಕರೆಕ್ಟ್. ನಮಗೆ ಈ ಸಂಬಂಧ ಖಂಡಿತ ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲಪ್ಪ. ಸರ್, ಒಂದ್ ನಿಮಿಷ. ನೀವು ಗಿರಿಜಾನ ಇಷ್ಟಪಡ್ತಿಲ್ಲ ಅಲ್ವಾ? ಹೌದು, ಅವನು ಇಷ್ಟಪಡ್ತಾ ಇಲ್ಲ. ಈ ಇಡ್ಲಿ ಮಾರವನೇ ಗೆಟ್ಟ ಒಳ್ಳೆಯವರು ರೀ. ನಿನ್ ತಲೆಯಲ್ಲಿ ಕೂದಲು ಯಾವಾಗ ಬಂತು? ತಲೆ ತುಂಬಾ ಕೂದಲು ಆಗ್ಲೂ ಇತ್ತು, ಈಗ್ಲೂ ಇದೆ ಸರ್. ಅದೇನಾಯ್ತು ಅಂದ್ರೆ, ನನ್ನ ಮನೆ ಅಡ್ರೆಸ್ನ ನೀವು ನನ್ನಲ್ಲೇ ಬಂದು ಕೇಳಿದ್ರಿ ಸರ್. ಮನಸ್ಸಲ್ಲೇನೋ ಭಯ ಶುರುವಾಯ್ತು ಸರ್. ಒಬ್ಬ ಇಡ್ಲಿ ಮಾರೋನ ತಂಗಿನ ನೀವು ಮನೆ ತುಂಬಿಸ್ಕೋತೀರಾ ಇಲ್ವೋ? ಅದಕ್ಕೆ ಈ ನಾಟಕ ಎಲ್ಲ ಆಡಿದೆ ಸರ್. ಏನ್ ಹೇಳ್ತಾ ಇದೀಯ ನೀನು? ಹೌದು ಸರ್. ನೀವು ಪಾರ್ಕಲ್ಲಿ ನೋಡಿದ್ಯಾರನ್ನ? ಸರ್, ಒಂದ್ ನಿಮಿಷ. ರಮಾ, ಬಾಮ. ಇವ್ರನ್ನೇ ತಾನೇ ನೀವು ಪಾರ್ಕಲ್ಲಿ ನೋಡಿದ್ದು? ಹೌದೌದು, ಇದೇ ಹುಡುಗಿ ಬಸವನ್ ಜೊತೆ ಓಡಾಡ್ತಾ ಇದ್ದಿದ್ದು. ಇವನ್ ಮದುವೆ ಆಗ್ಬೇಕಾಗಿರೋ ಹುಡುಗಿನ ಇವನ್ ಜೊತೆ ಪಾರ್ಕಲ್ಲಿ ನೋಡಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಅಯ್ಯೋ, ನಂಗೇನು ಅರ್ಥ ಆಗ್ತಿಲ್ಲ. ಹಂಗಾದ್ರೆ ಇದು ಯಾರ್ದು? ಅಲ್ಲ, ಯಾರು ಹೆಂಡತಿ ಅಂತ ಕೇಳಕ್ ಬಂದೆ. ಇದು ನನ್ನದು, ಅದು ನನ್ನ ಹೆಂಡತಿ. ಅಂದ್ರೆ ಒರಿಜಿನಲ್ ಬಸವ ನಾನೇ. ಸಾಕಪ್ಪ ಸಾಕು. ಈ ಮನೆಗೆ ಬಸವ ಅಂತ ಬಂದು ನಾಟಕ ಮಾಡಿ ಫಜೀತಿ ಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಅಪ್ಪ, ಈ ರೀತಿ ನಾಟಕ ಮಾಡೋ ಸಂಸಾರಕ್ಕೆ ನಾವು ಬರಲೇಬಾರ್ದು. ನಡಿ ಹೋಗೋಣ. ಈ ವಿಷಯ ಮೊದಲೇ ತಿಳಿದಿದ್ರೆ ನಾವು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು. ಈಗ ಕೂಡಿಸ್ತಾ ಹೋದ್ರೆ ಇಟ್ ಇಸ್ ನೆವರ್ ಎಂಡಿಂಗ್, ಬೆಳಿತಾನೆ ಹೋಗುತ್ತೆ. ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ನಾನ್ ನಿಮ್ಮನ್ನ ಪಾರ್ಕ್ ಕರೆದಿದ್ದಕ್ಕೆ ಗಿರ್ಜನ್ ಸಂಬಂಧನೇ ಮುರಿದು ಹೋಯ್ತಾ? ಹಾಗೇನಿಲ್ಲ ರಮ್ಮ. ಈ ಸುಳ್ಳುಗಳು ಈ ಅನುಮಾನಗಳಿಂದ ಯಾವತ್ತೂ ಜೀವನ ಮಾಡಕ್ಕಾಗಲ್ಲ. ಯಾವತ್ತೋ ಗೊತ್ತಾಗ್ಬೇಕಾಗಿತ್ತು, ಇವತ್ತೇ ಗೊತ್ತಾಯ್ತು ಅಷ್ಟೇ. ನನ್ನ ತಂಗಿಗೂ ಈ ಸಂಬಂಧ ಇಷ್ಟ ಇರಲಿಲ್ಲ ಬಿಡು. ಅದಲ್ಲದೆ ಈ ಗುಂಡನ ಟೆಂಪರ್ಮೆಂಟ್ಗೆ ಅವಳು ಹೊಂದ್ಕೊಳ್ತಾನೂ ಇರಲಿಲ್ಲ. ಬಸವ, ನೀನು ಇಡ್ಲಿ ಮಾರೋನು ಅಂತ ಮುಂಚೆಯವರಿಗೆ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಪ್ರಾಬ್ಲಮೇ ಬರ್ತಾ ಇರಲಿಲ್ಲ. ಎಸ್ ಆರ್ ನೋ ಅಂತ ಎರಡರಲ್ಲಿ ಒಂದು ಹೇಳ್ಬಿಡ್ತಾ ಇದ್ರಪ್ಪ ಇವರು. ಪಾಪ ನನ್ನ ಗೆಳೆಯ ಸದಾಶಿವ ದಿನ ಬಡ್ಕೋತಾ ಇದ್ದ, ಬಸವ ಇವನಲ್ಲ ಬೇರೆ ಇದ್ದಾನೆ ಅಂತ. ನಾನೇ ಅವನು ಮಾತನ್ನು ಕೇಳಲಿಲ್ಲ. ಪಾಠ ಕಲಿತೆ ಸರ್. ಪ್ರಾರಂಭದಲ್ಲೇ ಎಲ್ಲ ಹೇಳ್ಬಿಟ್ರಿ, ಆಮೇಲೆ ಪ್ರಾಬ್ಲಮ್ ಇರಲ್ವಲ್ಲ ಸರ್. ನಾವು ಮದುವೆಗೆ ಗಂಡು ನೋಡಕ್ಕೆ ಹೆಣ್ಣು ನೋಡಕ್ಕೆ ಅಂತ ಹೋಗ್ತೀವಿ. ಅವ್ರ ಮುಂದೆ ಏನೆಲ್ಲ ಶೋಕಿ ಮಾಡೋಕ್ಕಾಗತ್ತಾ ಎಲ್ಲಾನು ಮಾಡ್ತೀವಿ.
ಸಾಲದಕ್ಕೆ ಯಾರ್ಯಾರೋ ಕೈಲಿ ಇಸ್ಕೊಂಡು ಚಿನ್ನ ಒಡವೆನೆಲ್ಲ ಹೇರ್ಕೊಂಡು ಅವ್ರ ಮುಂದೆ ಹೋಗಿ ಪ್ರದರ್ಶನ ಮಾಡ್ತೀವಿ, ಮೆರಿತೀವಿ. ಇದೆಲ್ಲ ಬೇಕಾ ಸರ್? ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಅಂತ ಮೊದಲೇ ಅವ್ರ ಮುಂದೆಲ್ಲ ಹೇಳ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಇರಲ್ವಲ್ಲ ಸರ್? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬಹುದು ಅಂತ ಹಿರಿಯವರು ಹೇಳಿದ್ದಾರೆ, ದೊಡ್ಡವರೆಲ್ಲ. ಆದ್ರೆ ಆ 1000 ಸುಳ್ಳು ಅದೆಷ್ಟು 1000 ಫ್ಯಾಮಿಲಿನ ಹಾಳು ಮಾಡುತ್ತೆ ಅಂತ ಯಾವನು ಯೋಚನೆ ಮಾಡಲ್ಲ. ಅದಕ್ಕೆ ನೋಡಿ ಫ್ಯಾಮಿಲಿ ಕೋರ್ಟ್ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ಪಾಠ ಕಲಿತೆ ಸರ್, ತುಂಬಾ ದೊಡ್ಡ ಪಾಠ ಕಲಿತೆ. ಕಂದ, ಡೋಂಟ್ ವರಿ ಪಾ. ನರ್ಪೇತ್ಲೆ ನಾರಾಯಣ. ಇವಾಗ್ಲಾದ್ರೂ ನಾವು ಹೋಗ್ಬೋದೇನಪ್ಪ? ಮತ್ತೆ ನಮ್ಮನ್ನ ಕರೆಯಲ್ಲ ತಾನೆ? ಇಲ್ಲ ಕಣೋ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನನ್ನ ತಂಗಿಗಂತೂ ಮದುವೆ ಮಾಡೋಕ್ಕಾಗಲಿಲ್ಲ. ನಿಮ್ಮಿಬ್ಬರದ್ದು ಮದುವೆ ಸೆಟ್ ಆದ ಕೂಡಲೇ ನನ್ಗೆ ಹೇಳಪ್ಪ, ನಾವೆಲ್ಲ ಮುಂದೆ ನಿಂತ್ಕೊಂಡು ನಿಮ್ಮ ಮದುವೆ ಮಾಡ್ತೀವಿ. ಓಕೆ? ಆಮೇಲೆ ಇನ್ನೊಂದು ವಿಷಯ, ಫುಲ್ ನಿಮ್ಮ ಮದುವೆಗೆ ನಾನೇ ಸ್ಪಾನ್ಸರ್, ಓನ್ಲಿ ಇಡ್ಲಿಗೆ. ಬರೀ ಇಡ್ಲಿ ಸ್ಪಾನ್ಸರ್ ಮಾಡಿದ್ರೆ ಸಾಲದು, ನಮ್ಮ ಹನಿಮೂನ್ಗೂ ನೀವೇ ಟಿಕೆಟ್ ಕೊಡಿಸ್ಬೇಕು. ಅಯ್ಯೋ, ಟಿಕೆಟ್ ಕೊಡ್ಸೋದೇನು, ಹನಿಮೂನ್ಗೆ ನಾವು ನಿಮ್ ಜೊತೆಲಿ ಬರ್ತೀವಿ. ಮದ್ವೆ ಆದಾಗಿಂದ ಕೆಮ್ಮಣ್ಗುಂಡಿ ತೋರಿಸಿ ಅಂತಿದ್ದೀನಿ, ಬರೀ ರುಬ್ಬಗುಂಡೆ ತೋರಿಸ್ತಿದ್ದಾರೆ. ಓಕೆಪ್ಪ, ನಿಮ್ಗೆ ಲೇಟ್ ಆಗುತ್ತೆ. ಬಾಯ್, ಕ್ಯಾರಿ ಆನ್, ಟೇಕ್ ಕೇರ್. ಬಾಯ್. ಅಯ್ಯಪ್ಪ, ರಿಂಗಿಂಗ್. ಹಲೋ. ಅಯ್ಯೋ, ಯಾಕೆ ಸಾರ್ ತಾಪತ್ರ ತಗೊಂತೀರಾ? ಗೊತ್ತಾಗುತ್ತೆ. ತ್ರ್ಯಂಬಕೇಶ್ವರ್ ಅವರೇ ಹೇಳಿ. ಯಾಕೆ ಶೋಕು? ನಾಳೆ ಆಫೀಸ್ಗೆ ಹೊಸ ಲೇಡಿ ಬರ್ತಾ ಇದಾರಂತ ಕಣೆ. ಏನಕ್ಕಂತೆ? ಬಲ್ಕಲ್ಲಿ ಲುಂಗಿ ಆರ್ಡರ್ ಕೊಡೋಕೆ.